ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮ ಮುಂದೆ ಹಂಚಿಕೊಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಆದಂಥದ್ದು ಮತ್ತು ಸದಾ ಒಂದು ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಅಲ್ಲಿ ವೈರಲ್ ಆಗುವಂಥ ವಿಡಿಯೋಗಳಾಗಿರ್ಬೋದು, ಅಲ್ಲಿ ಅಕ್ರಮಗಳ ವಿಚಾರಗಳ ಬಗ್ಗೆ ಗೃಹ ಸಚಿವರಾಗಿರ್ಬೋದು ಮತ್ತು CM ಅವ್ರಿಗೂ ಹಾದಿಯಾಗಿ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಹಂತಕ್ಕೆ ಹೋಯಿತು. ಆದರೆ ಮೊನ್ನೆ ನಡೆದಂತಹ ಮತ್ತು ವೈರಲ್ ಆದಂತಹ ವಿಡಿಯೋಗಳ ಒಂದು ವಿಚಾರ ಏನಾಯಿತು ಅನ್ನೋದು ಸಹಜವಾಗಿ ಎಲ್ರಿಗೂ ಕೂಡ ಈಗ ಮೂಡುವಂಥದ್ದು. ಆವತ್ತು ವಿಡಿಯೋಗಳು ವೈರಲ್ ಆಯಿತು, ಇನ್ವೆಸ್ಟಿಗೇಷನ್ ಏನಾಯಿತು, ಯಾರು ಸಿಕ್ಕಿದ್ರು, ಏನಾಯಿತು, ವಿಡಿಯೋಗಳು ವೈರಲ್ ಮಾಡಿದಂಥವ್ರು ಯಾರು, ಅದ್ರ ಹಿಂದೆ ಇದ್ದಂಥ ಪಿತೂರಿ ಏನು, ಮತ್ತು ಆ ಕೇಸ್ನ ವಿಚಾರವಾಗಿ ಪೊಲೀಸರು ತನಿಖೆ ಎಲ್ಲವರೆಗೂ ಮಾಡಿದ್ದಾರೆ ಅನ್ನೋದು ಸಹಜವಾಗಿ ಸಾರ್ವಜನಿಕರಲ್ಲಿ ಮತ್ತೆ ಅದು ಇರುವಂಥದ್ದು. ಅಂದರೆ ಈಗ ಆ ಒಂದು ವಿಚಾರವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಪ್ರಮುಖವಾಗಿ ಸೆಂಟ್ರಲ್ ಜೈಲು ಪರಪ್ಪನಗರದಲ್ಲಿ ವೈರಲ್ ಸಾಲು ಮ್ಯಾರಥಾನ್ ರೀತಿಯಲ್ಲಿ ವಿಡಿಯೋಗಳು ವೈರಲ್ ಆಯಿತು. ಪ್ರತಿನಿತ್ಯ ಕೂಡ ಅಲ್ಲಿ ಡ್ಯಾನ್ಸ್ ಮತ್ತು ಎಣ್ಣೆ ಮೊಡೆಯುವಂಥದ್ದು ಮತ್ತು ಅದನ್ನು ಬಾಟಲ್ಗಳನ್ನು ಜೋಡಿಸುವಂಥದ್ದು, ಡ್ಯಾನ್ಸ್ ಮಾಡುವಂಥದ್ದು, ಇವೆಲ್ಲ ಒಂದು. ಮತ್ತು ಅಲ್ಲಿ ಶಂಕಿತ ಉಗ್ರನಿಗೆ ಕೈಯಲ್ಲಿ ಮೊಬೈಲ್ ಸಿಗುವಂಥದ್ದು, ತರುಣ್ ರಾಜ್ ಕೈಯಲ್ಲಿ ಮೊಬೈಲ್ ಇರುವಂಥದ್ದು, ಮತ್ತು ರೇಪಿಸ್ಟ್ ಇರುವಂಥ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಅವ್ರು ಫೋನ್ ಮಾಡುವಂಥ ವಿಚಾರಗಳೇನಿತ್ತು. ಇವೆಲ್ಲ ಬಹಳ ಗಂಭೀರವಾಗಿರುವಂಥ ವಿಚಾರ. ಮತ್ತು ಅದರಲ್ಲೂ ಶಂಕಿತ ಉಗ್ರನ ಕೈಯಲ್ಲಿ ಮೊಬೈಲ್ ಸಿಕ್ಕಿರುವಂಥ ಒಂದು ಏನಿದೆ ಅದು ಬಹಳ ಬಗ್ಗೆ ಗೃಹ ಸಚಿವರು ಗಂಭೀರವಾಗಿ ತೆಗೆದುಕೊಂಡ್ರು. ಅವತ್ತು ಮರುದಿನವೇ ಒಂದು ಮೀಟಿಂಗ್ ಮಾಡಿದ್ರು. ಕಮಿಷನರ್ ಹಾದಿಯಾಗಿ DGP ಹಾದಿಯಾಗಿ ಎಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳನ್ನು ಕೂಡ ಸಭೆ ಮಾಡಿ ಇನ್ವೆಸ್ಟಿಗೇಷನ್ಗಳಿದ್ದಾರೆ. ಇದರ ಆಲ್ರೆಡಿ ಲಾ ಅಂಡ್ ಆರ್ಡರ್ ADGP ಆಗಿರುವಂತಹ ಹಿತೇಂದ್ರ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈಗ ಕಮಿಟಿ ಏನಿದೆ, ಟೀಮ್ ಏನಿದೆ, ಅವರೆಲ್ಲ ಹೋಗಿ ಈಗ ಪರಪ್ಪನಗರ ವಿಸಿಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಒಂದು ರಿಪೋರ್ಟನ್ನು ತಯಾರು ಮಾಡ್ಕೊಂಡಿದ್ದಾರೆ. ಬಹುತೇಕವಾಗಿ ಮುಂದಿನ ವಾರದಲ್ಲಿ ಗೃಹ ಸಚಿವರಿಗೆ ಸಬ್ಮಿಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕಂದರೆ ಒಂದು ಇನ್ವೆಸ್ಟಿಗೇಷನ್ ಮಾಡುವ ಮೂಲಕ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಬಹುದು, ಮಾರ್ಪಾಡನ್ನು ಏನು ಮಾಡಬಹುದು, ಅದರಲ್ಲಿ ಏನು ಸಮಸ್ಯೆ, ನ್ಯೂನತೆಗಳಲ್ಲಿ ಏನು ಪ್ರಾಬ್ಲಮ್ಸ್ ಏನಿದೆ, ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥ ರೀತಿ ಏನಿದೆ, ಅದಕ್ಕೆ ಏನಾದರೂ ಅದಕ್ಕೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಂಥದ್ದಕ್ಕೆ ಏನಾದರೂ ಕಾರಣಗಳಿದೆಯಾ, ಅದನ್ನು ಮಾಡುವಂಥ ರೀತಿಗೆ ಏನು ಮಾಡ್ಬೋದು ಅಂತೇಳಿ ಒಂದು ಅಭಿಪ್ರಾಯಗಳನ್ನು ಕೊಟ್ಟರೆ ಅದನ್ನು ಕೂಡ ಸಾಲ್ವ್ ಮಾಡುವಂಥ ರೀತಿಯಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥದ್ದು. ಒಂದು ಮೊದಲನೇದಾಗಿ ರೇಪಿಸ್ಟ್ ಕೈಗೆ ಮೊಬೈಲ್ ಕೊಡಿರುವಂಥದ್ದು, ಮತ್ತು ತರುಣ್ ರಾಜು ಮತ್ತು ಅಲ್ಲಿ ವಿಡಿಯೋ ವೈರಲ್ ಆದಂಥ ವಿಚಾರ ಏನಿತ್ತು ಸೆಂಟ್ರಲ್ ಜೈಲ್, ಅದು 2000 ಅಂದರೆ ಒಂದು ಸುಮಾರು 2-3 ವರ್ಷದ ಹಿಂದಿನದ್ದು ಅಂತೇಳಿ ಎಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಎಲ್ಲ ಗೊತ್ತಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅದರಲ್ಲಿ ಯಾರು ಒಡ್ಡರಾಗ ಅಂತ ಪ್ರಮುಖವಾಗಿ ಏನು ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನೂ ಕೂಡ ಖಾನ್ ಅಂತ ಒಬ್ಬ ಕೂಡ ಮೊಬೈಲಲ್ಲಿ ವಿಡಿಯೋ ಮಾಡ್ಕೊಂಡಿದ್ದ ಅಂತ ಅವರ ಇನ್ವೆಸ್ಟಿಗೇಷನ್ ಕೂಡ ಮಾಡಲಾಗ್ತಾ ಇರುವಂಥದ್ದು. ಆದರೆ ಪೊಲೀಸರು ಅದಕ್ಕಾಗಲೇ ಪರಪ್ಪನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದ್ದು, ಅದರಲ್ಲಿ ಪೊಲೀಸರು ಈಗ 2-3 ಬಾರಿ ನಟ ಧನ್ವೀರ್ನನ್ನು ಕರೆಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಅವ್ರ ಮೊಬೈಲ್ ರಿಟ್ರೀವ್ ಮಾಡಿದೆ. ಆದರೆ ಮೊಬೈಲಲ್ಲಿ ಅವ್ರು ಧನ್ವೀರ್ ಹೇಳ್ತಾ ಇರುವಂಥದ್ದು, ನಾನು ಯಾರಿಗೂ ಕೂಡ ಮೊಬೈಲಲ್ಲಿ ವಿಡಿಯೋಗಳನ್ನು ಶೇರ್ ಮಾಡಿಲ್ಲ ಅಂತೇಳಿ. ಆದರೆ ಪೊಲೀಸ್ಗೆ ಒಂದು ಸಸ್ಪೆಕ್ಟ್ ಇರುವಂಥದ್ದು, ಇಲ್ಲ ಧನ್ವೀರ್ ಮೊಬೈಲಿಂದ ಇದು ವಿಡಿಯೋ ಶೇರ್ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಕೆಲವೊಂದು ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಸಿಗಬೇಕಾಗಿರುವಂಥದ್ದು. ನಟ ಧನ್ವೀರ್ಗೆ ವಿಡಿಯೋಗಳು ಹೇಗೆ ಬಂತು, ಯಾರು ಕಳಿಸಿದ್ರು, ಮತ್ತು ಧನ್ವೀರ್ ಯಾರು ಮೊಬೈಲಿಂದ ಯಾರಿಗೆ ಶೇರ್ ಮಾಡಿದ್ದಾರೆ, ಇವೆಲ್ಲ ಆಯಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 3 ಬಾರಿ ಈಗ ಇನ್ವೆಸ್ಟಿಗೇಷನ್ಗೆ ನಟ ಧನ್ವೀರ್ ಬಂದು ಹೋಗಿರುವಂಥದ್ದು. ಆದರೆ ಧನ್ವೀರ್ ಹೇಳ್ತಾ ಇರುವಂಥದ್ದು, ನಾನು ಯಾರಿಗೂ ಕೂಡ ಮೊಬೈಲಲ್ಲಿ ಇದನ್ನು ಶೇರ್ ಮಾಡಿಲ್ಲ, ವಿಡಿಯೋಗಳನ್ನು ನಾನು ಕಳಿಸಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಪರಪ್ಪನಗರ ಪೊಲೀಸರು ಒಂದು ಹಂತದ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನು ಹೇಗೆ ವೈರಲ್ ಆಯಿತು, ಯಾರು ರೆಕಾರ್ಡ್ ಮಾಡಿದ್ಯಾರು, ಅದು ಯಾವ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡ್ ಆಯಿತು, ಆ ಆಯಮದಲ್ಲಿ ಒಂದು ಪರಪ್ಪನಗರ ಪೊಲೀಸರು ಮಾಡ್ತಾ ಇರುವಂಥದ್ದು. ಮತ್ತು ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಈ ರೀತಿ ಪದೇ ಅಕ್ರಮಗಳು ಬೆಳಕಿಗೆ ಬರ್ತಾ ಇರುವಂಥ ನಿಟ್ಟಿನಲ್ಲಿ, ಮತ್ತು ಅಲ್ಲಿ ಜಾಮರ್ ಇದ್ದರೂ ಕೂಡ ಹೈಟೆಕ್ ಒಂದು ಜಾಮರ್ಗಳಿದ್ದರೂ ಕೂಡ ಮೊಬೈಲ್ ಯಾವ ರೀತಿ ಆ್ಯಕ್ಟಿವ್ ಇದೆ, ಬ್ಯಾರಕ್ಗಳೆಲ್ಲ ಯಾರು ರೌಡಿ ಶೀಟರ್ಗಳು ಮತ್ತು ಸಜಾಬಂದಿ ಕೈದಿಗಳು ಮತ್ತು ವಿಚಾರಣಾಧೀನ ಕೈದಿಗಳಿಗೆ ಮತ್ತು ಮಹಿಳಾ ಬ್ಯಾರಕ್ಗಳಲ್ಲಿ ಮತ್ತು ಪ್ರಮುಖವಾಗಿ ರೌಡಿ ಶೀಟರ್ಗಳಿರುವಂಥದ್ದು ಸಜಾಬಂದಿ ಕೈದಿಗಳೇನಿದ್ದಾರೆ ಅವ್ರ ಬ್ಯಾರಕ್ಗಳಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಈ ಎಲ್ಲ ಆಯಾಮದಲ್ಲೂ ಕೂಡ ಒಂದು ಸ್ಪೆಷಲ್ ಟೀಮ್ ಅಂದರೆ ADGP ಅವರ ಒಂದು ಟೀಮ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಮತ್ತು ಇದರ ಹಿಂದೆ ಅಂದರೆ ಇನ್ವೆಸ್ಟಿಗೇಷನ್ ಬದಲು ಅಂದರೆ ಈ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥಕ್ಕೆ ಮತ್ತು ಅವರ ಯಾರು ಪ್ರಮುಖವಾಗಿ ಉಮೇಶ್ ರೆಡ್ಡಿ ಮತ್ತು ತರುಣ್ ರಾಜ್ ಮತ್ತು ಶಂಕಿತ ಉಗ್ರರು ಯಾರು ಸ್ಮಾಲ್ ಏನಿದ್ದಾರೆ ಅಲ್ಲಿ
ಅವರ ಬ್ಯಾರಕ್ಗಳ ವ್ಯವಸ್ಥೆ ಹೇಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅದು ಇನ್ವೆಸ್ಟಿಗೇಷನ್ ಮಾಡಿ, ಜೊತೆಗೆ ಏನು ಮಾರ್ಪಾಡುಗಳನ್ನು ಮಾಡ್ಬೋದು, ಈಗ ಏನು ಸಮಸ್ಯೆ ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಕೂಡ ಅದನ್ನು ರಿಪೋರ್ಟನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂಥದ್ದು. ಅದರ ಜೊತೆಯಲ್ಲಿ ಪ್ರಮುಖವಾಗಿ ಈಗ ಉಮೇಶ್ ರೆಡ್ಡಿ ಮತ್ತು ತರುಣ್ ರಾಜ್ ಆಗಿರ್ಬೋದು ಮತ್ತು ಶಂಕಿತ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಿದ್ಧತೆಯನ್ನು ಜೈಲಾಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಈಗ ಅಂಶುಕುಮಾರ್ IPS ಅಧಿಕಾರಿಗಳನ್ನ ಮೊದಲೇ ಬಾರಿಗೆ ಈಗ ನೇಮಕ ಮಾಡಿರುವಂಥದ್ದು. ನಾನು IPS ಅನ್ನಲ್ಲ, ಸೆಂಟ್ರಲ್ ಅಂದರೆ ಪ್ರಿಸನ್ ಡಿಪಾರ್ಟ್ಮೆಂಟಲ್ಲಿ ನೇಮಕ ಮಾಡುವಂಥದ್ದು. ಆದರೆ ಈಗ ಮೊದಲೇ ಬಾರಿಗೆ ಈ ರೀತಿ ಅಕ್ರಮ ಆದಂಥ ನಿಟ್ಟಿನಲ್ಲಿ ಈಗ ಮೊದಲೇ ಬಾರಿಗೆ IPS ಅಧಿಕಾರಿಯನ್ನು ಈಗ ಅಂಶುಕುಮಾರ್ ಅನ್ನೋ IPS ಅಧಿಕಾರಿಯನ್ನು ಈಗ ಅಲ್ಲಿ ಮುಖ್ಯ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಈಗ ಅವರು ಕೂಡ ಇನ್ವೆಸ್ಟಿಗೇಷನ್ ಒಳಗಡೆ ಎಲ್ಲ ಸರ್ಚಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಯಾವ್ಯಾವ ಇಲ್ಲಿ ಪ್ರಮುಖವಾಗಿ ಎಲ್ಲ ಬ್ಯಾರಕ್ ಸೆಲ್ಗಳಲ್ಲಿ ಅಂದರೆ ಗ್ರಿಲ್ಗಳಿಗೆ ಏನೊಂದು ಬಟ್ಟೆಗಳನ್ನು ಅಂದರೆ ಪ್ರಮುಖವಾಗಿ ಬಟ್ಟೆಗಳನ್ನು ಹಾಕಿರ್ತಾರೆ ಅವೆಲ್ಲವೂ ಕೂಡ ತೆಗೆಸಿದ್ದಾರೆ. ಮತ್ತು ಅಲ್ಲಿ ಸ್ಟವ್ಸು ಮತ್ತು ಏನು ಪ್ರೈವೇಟಾಗಿ ಏನು ಇಟ್ಕೊಂಡಿದ್ರು ಅವೆಲ್ಲವೂ ಕೂಡ ರಿಮೂವ್ ಮಾಡಿಸಿದ್ದಾರೆ. ಒಂದಷ್ಟು ಬದಲಾವಣೆ ತರುವಂಥ ನಿಟ್ಟಿನಲ್ಲಿ ಕೆಲಸಕ್ಕೆ ಅವರು ಮುಂದಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕೂಡ ಈಗ ಬೇರೆ ಶೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅಲ್ಲಿ ಶಿಫ್ಟ್ ಮಾಡುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಜೈಲಲ್ಲಿ ಉಮೇಶ್ ಕುಮಾರ್ ಆಗಿರ್ಬೋದು ಅಥವಾ ಬೇರೆ ಜೈಲಲ್ಲಿ ಅವ್ರಿಗೇನಾದರೂ ವಿರೋಧಿಗಳೇನಾದರೂ ಇದ್ದಾರೆ, ಸಮಸ್ಯೆಗಳಾದ್ರೆ ಎಷ್ಟು ಸಮಸ್ಯೆಗಳಾದರೆ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ಆ ಬಗ್ಗೆ ಮಾಹಿತಿಯನ್ನು ಅಂದರೆ ಅಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ ಮತ್ತು ಆ ಲೆಟರಿಂದ ಅವರು ಮಾಹಿತಿ ಏನು ಹಂಚ್ಕೊಳ್ಳುವಂಥದ್ದು ಏನಿದೆ ಅದು ಲೆಟರ್ನ ಅಂದರೆ ಅವರು ಬರೆದಿರುವಂಥದ್ದು. ಇಲ್ಲಿಂದ DIG ಅವರು ಅಲ್ಲಿಗೆ ಒಂದು ಲೆಟರ್ ಬರೆದಿದ್ದಾರೆ, ಯಾರು ಅವ್ರಿಗೇನಾದ್ರು ವಿರೋಧಿಗಳಿದಾರಾ ಇಲ್ವಾ, ಮತ್ತು ಏನು ಅವರು ಶಿಫ್ಟ್ ಮಾಡ್ಬೋದಾ ಅಲ್ಲಿಗೆ ಅಂತೇಳಿ, ಮತ್ತು ಕೆಲವರೆಲ್ಲ ಇಲ್ಲ ಸಮಸ್ಯೆ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಇನ್ನೂ ಉಮೇಶ್ ರೆಡ್ಡಿಯನ್ನು ಶಿಫ್ಟ್ ಮಾಡಿಲ್ಲ. ಬಹುತೇಕವಾಗಿ ಮುಂದಿನ ವಾರ ಮಂಗಳೂರು ಅಥವಾ ಹಿಂಡಲಗ ಜೊತೆಲಿ ಬೇರೆ ಶಿವಮೊಗ್ಗ ಎಲ್ಲಾದರೂ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಬಟ್ ಅದ್ರ ಬಗ್ಗೆ ಕೂಡ ಈಗ ಪ್ರಿಸನ್ ಡಿಪಾರ್ಟ್ಮೆಂಟ್ ಅಂತ ಅಂದರೆ ಈ ವಿಡಿಯೋ ವೈರಲ್ಲು ಮತ್ತು ಅಧಿಕಾರಿಗಳು ಅದರಲ್ಲಿ ADGP ದಯಾನಂದ್ ಅವರನ್ನು ಪ್ರಮುಖವಾಗಿ ಟಾರ್ಗೆಟ್ ಆಗಿ ಇಟ್ಕೊಂಡು ಅವರಿಗೆ ಒಂದು ಕಪ್ಪಚುಕ್ಕೆ ಬರಬೇಕು, ಅವ್ರ ಮೇಲೆ ಏನಾದರೂ ಬ್ಲ್ಯಾಕ್ ಮಾರ್ಕ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಆಯಿತಾ, ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಬೆಳವಣಿಗೆಗಳು ಬರುವಂಥ ನಿಟ್ಟಿನಲ್ಲಿ ಜೈಲಲ್ಲಿ ಪದೇ ಈ ಥರ ಹಳೆ ವಿಡಿಯೋಗಳನ್ನು ಈ ಥರ ಪೆನ್ ಡ್ರೈವ್ ಅಥವಾ ಅವರು ಇಟ್ಕೊಂಡು ಈಗ ವೈರಲ್ ಮಾಡ್ತಾ ಇರುವಂಥ ಉದ್ದೇಶ ಏನು, ಇವೆಲ್ಲ ಆಯ್ದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸೆಂಟ್ರಲ್ ಜೈಲ್ ಪರಪ್ಪನಗ್ರಹರ ಈ ವಿಡಿಯೋಗಳ ವೈರಲ್ ವಿಚಾರ ಇನ್ನೂ ಸದ್ಯದ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಎಲ್ಲ ಇದೆ. ಸದ್ಯ ಅದು ಇನ್ವೆಸ್ಟಿಗೇಷನ್ ಇನ್ನೂ ಮುಗ್ದಿಲ್ಲ, ಸದ್ಯ ಇನ್ನು ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಈ ರಿಪೋರ್ಟ್ ಒಂದು ಮುಂದಿನ ವಾರ ಕೊಟ್ಟಂಥ ಬಳಿಕ ಆ ಒಂದು ರಿಪೋರ್ಟಲ್ಲಿರುವಂಥ ಅಂಶಗಳು ಕೂಡ ಅದ್ರ ಬಗ್ಗೆ ಏನಿದೆ, ಏನು ಉಲ್ಲೇಖ ಮಾಡಿದ್ದಾರೆ ಎಲ್ಲ ಮಾಹಿತಿ ಕೂಡ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಒಂದು ವಿಚಾರ ನಿಮಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.